ಬೀದರ್ನಲ್ಲಾಗಿರುವಂತಹ ಘಟನೆ ಇದು. ಬೆಂಕಿ ತಗುಲಿ ಕಾರು ಸುಟ್ಟು ಭಸ್ಮವಾಗಿದೆ. ಮಾಜಿ ನಗರಸಭೆಯ ಉಪಾಧ್ಯಕ್ಷರಿಗೆ ಸೇರಿದ ಕಾರಿದು ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪದರಲ್ಲಿಯೇ ಪ್ರಾಣಾಪಾಯದಿಂದ ಮಾಜಿ ಉಪಾಧ್ಯಕ್ಷರು ಪಾರಾಗಿದ್ದಾರೆ. ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಬೀದರ್ನಲ್ಲಿ ಕಾರೊಂದು ಧಗಧಗನೆ ಹೊತ್ತಿ ಉರಿದಿದೆ. ಬೀದರ್ ನಗರಸಭೆಯ ಕಚೇರಿಯ ಮುಂಭಾಗದಲ್ಲಾದಂತಹ ಘಟನೆ ಇದು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಕಾರು ಮಾಜಿ ಉಪಾಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಯಾವ ರೀತಿ ಬೆಂಕಿಯಲ್ಲಿ ಧಗಧಗಿಸ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಕಾರಿಗೆ ಬೆಂಕಿ ತಗುಲಿರುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರ್ತಾರೆ. ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾಜಿ ನಗರಸಭೆಯ ಉಪಾಧ್ಯಕ್ಷರಿಗೆ ಸೇರಿದ ಕಾರಿದು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈ ಘಟನೆ ಹೇಗಾಯಿತು ಅಂಥೇಳಿ, ಜೊತೆಗೆ ಇದ್ದಕ್ಕಿದ್ದ ಹಾಗೆ ಕಾರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದಾದ್ರೂ ಯಾಕೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರದಲ್ಲಿ? ಖಂಡಿತವಾಗಿ ಪ್ರೇಮ್, ನಿಜಕ್ಕೂ ಏನು ಗಡಿ ಜಿಲ್ಲೆ ಬೀದರ್ನ ಅದರಲ್ಲೂ ನಗರಸಭೆ ಏನು ಒಂದು ಕಚೇರಿ ಆವರಣ ಇದೆ. ಆ ಕಚೇರಿ ಆವರಣದಲ್ಲಿ ಏನು ನಿಲ್ಸಿದ್ದಂತ ಅಂದ್ರೆ ನಿಲ್ಸಿ ಇನ್ನೇನು ಕೆಳಗೆ ಇಳಿದಂತ ಸಂದರ್ಭದಲ್ಲಿ ಒಂದ್ ರೀತಿಯ ಏನು ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅಂದ್ರೆ ಅಂಬರೀಶ್ ಸ್ವಾಮಿ ಅನ್ನೋರು ಅವರ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿರುವಂತದ್ದು. ಒಂದ್ ರೀತಿಯ ಒಂದು ಬೆಂಕಿ ಹತ್ಕೊಂಡ ಸಂದರ್ಭದಲ್ಲಿ ಒಂದ್ ರೀತಿಯ ಒಂದು ಪರಿಣಾಮ ನೋಡಿದ್ರೆ ಒಂದು ಏಕಾಏಕಿ ಹೊತ್ಕೊಂಡು ಇಡೀ ಒಂದು ಕಾರು ಬಹುತೇಕ ಸುಟ್ಟು ಭಸ್ಮ ಆಗಿರುವಂತದ್ದು. ಒಂದ್ ರೀತಿಯ ಕೂರದೆ ಅಂತರದಲ್ಲಿ ಈ ಒಂದು ಮಾಜಿ ಉಪಾಧ್ಯಕ್ಷ ಅಂದ್ರೆ ಒಂದು ಸ್ವಾಮಿ ಪಾರಾಗಿರುವಂತದ್ದು, ಒಂದು ಅಂದ್ರೆ ಪ್ರಾಣಾಪಾಯದಿಂದ ಪಾರಾಗಿರುವಂತ ಅಂದ್ರೆ ಒಂದು ಏಕಾಏಕಿ ಕಾರ್ ಏನಿದೆ ಒಂದ್ ರೀತಿಯ ಆಕಸ್ಮಿಕವಾಗಿ ಇಂಜಿನಿಯರ್ ಬೆಂಕಿ ಕಾಣಿಸ್ಕೊಂಡು ಹತ್ಕೊಂಡು ಈ ರೀತಿ ದಗದಗ ಒತ್ತಿ ಉಳಿದಿರುವಂತದ್ದು. ಈ ಅಗ್ನಿಶಾಮಕ ಸ್ಥಳಕ್ಕೆ ಬಂದು ಎಲ್ಲ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.